ಈಗ ಇದುವರೆಗೆ ನಿನ್ನೆ 48 ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಈ ಪ್ರಕರಣಗಳಲ್ಲಿ. ಮತ್ತು ಟೋಟಲಿ ನಮಗೆ 6 ಪ್ರಕರಣಗಳು ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ರಿಜಿಸ್ಟರ್ ಆಗಿದೆ. ಸೊ ತನಿಖೆ ಮುಂದುವರೆದಿದೆ. ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಎರಡೂ ಕಡೆಯಿಂದ ಹೇಳ್ತಾ ಇದ್ದಾರೆ ಅಮಾಯಕರನ್ನ ಬಂಧನ ಮಾಡಿದ್ದಾರೆ ಅಂತ. ಬಟ್ ನಾವು ನಮ್ಮಲ್ಲಿ ಏನೇನು ಸಾಕ್ಷ್ಯಾಧಾರಗಳು ಅವೈಲೇಬಲ್ ಇದೆ ಅದನ್ನು ಪರಿಶೀಲನೆ ಮಾಡಿ ಕೂಡ ನಾವು ಖಂಡಿತ ಅದರ ಆಧಾರದ ಮೇಲೇ ಮಾಡ್ತಾ ಇದ್ದೇವೆ. ನಮ್ಮ ಟೀಮ್ಸ್ ಏನಿದೆ ಅವ್ರಿಗೆ ಕೂಡ ನಾವು ಸ್ಟ್ರಿಕ್ಟ್ ಆಗಿ ನಿನ್ನೆ ಬಂದಂಥ ನಮ್ಮ ADGP ಸಾಹೇಬರು ಕೂಡ ಅದನ್ನೇ ಹೇಳಿದ್ದಾರೆ, IG ಸರ್ ಕೂಡ ಹೇಳಿದ್ದಾರೆ, ಯಾವುದೇ ಅಮಾಯಕರನ್ನ ಕೂಡ ಇನ್ಕ್ಲೂಡಿಂಗ್ ನಮ್ಮ DG ಸರ್ ಕೂಡ ಯಾರು ಅಮಾಯಕರನ್ನ ಮಾಡಬಾರ್ದು ಅಂತ ಹೇಳಿ. ಸೊ ನಾವು ಯಾರಿಗೆ ಕೂಡ ಅಮಾಯಕರನ್ನ ಮಾಡ್ತಾ ಇಲ್ಲ. ಯಾರು ಇದರಲ್ಲಿ ಸಾಕ್ಷ್ಯಾಧಾರಗಳಿದೆ ಅಲ್ಲಿ ಆ ಘಟನೆಯಲ್ಲಿ ಭಾಗವಹಿಸಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಾವು ಇದ್ರ ಬಗ್ಗೆ ಅರೆಸ್ಟ್ ಮಾಡೋದಾ ಅಥವಾ ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೇವೆ. ಹೌದು, ಶಾಂತಿ ಸಭೆ ಕೂಡ ಮಾಡಬೇಕು, ಶೀಘ್ರದಲ್ಲೇ ಮಾಡ್ತೀವಿ. ಇನ್ನು ಇದು ಎಲ್ಲ ಕೆಲಸದಲ್ಲಿ ಸ್ವಲ್ಪ ನೋಡ್ತಾ ಇದ್ವಿ, ಬೇರೆದೆಲ್ಲ ಮಾಡ್ತೇವೆ. ಖಂಡಿತ ಇಷ್ಟು ದಿವಸ ಏನಿತ್ತು ಅದೇ ರೀತಿ ಗಣೇಶಗಳು ಏನಿದೆ ಅದರ ವಿಸರ್ಜನೆ ಆಗ್ತದೆ. ಅವ್ರದ್ದು ಏನಿದೆ ಇದು ಏನು ನಡೀತಾ ಇತ್ತು ಅದು ಹಾಗೆ ಆಗ್ತದೆ. ಈಗ ಸದ್ಯಕ್ಕೆ DJ ಪರ್ಮಿಷನ್ ಕೊಟ್ಟಿಲ್ಲ. ನೋಡೋಣ, ಪರಿಸ್ಥಿತಿ ಎಲ್ಲ ಶಾಂತ ಆದ್ಮೇಲೆ ನಮ್ಗೆ ಯಾವಾಗ ಕೊಡ್ಬೋದು ಅನ್ಸ್ತದೆ ಅದನ್ನ ಪರಿಶೀಲನೆ ಮಾಡಿ ಕೊಡ್ತೇವೆ. ಸಮಿತಿ ಮೇಲೆ ಸಮಿತಿ ಮೇಲೆ ಯಾರು ನಾವು ಸಮಿತಿಯವರು ಅಂತ ಹೇಳಿ ಮಾಡಿಲ್ಲ. ಅದ್ರ ಸಂಬಂಧ ಏನಿದೆ ಅದರಲ್ಲಿ ಯಾರು ನಮಗೆ ಆ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳಿದೆ ಅಥವಾ ಕಂಡು ಬಂದಿದ್ದಾರೆ ಅಂತ ಇದೆ ಅದನ್ನು ನಾವು ಖಂಡಿತ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ನೋಡಿದ್ದು ರೋಡ್ ಇದೆ, ಇದು ಸ್ಟ್ರೈಟ್ ರೋಡ್ ಇದೆ ಅಥವಾ ಆ ಕಡೆ ಬೇರೆ ರೋಡಲ್ಲಿ ಆಗಿದ್ದು ಘಟನೆ, ಅದ್ರ ಸಂಬಂಧ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಾಕ್ಷ್ಯಗಳಿದೆ ಅದನ್ನಷ್ಟೇ ನಾವು ನೋಡಿ ಮಾಡ್ತಾ ಇದ್ದೀವಿ. ಇದುವರೆಗೂ ಆ ಥರ ಏನೂ ಕಂಡು ಬಂದಿಲ್ಲ. ಯಾರು ಅರೆಸ್ಟ್ ಅಂದ್ರೆ ನಾವು ಏನು ನಮ್ಮ ಫಾರ್ಮಾಲಿಟೀಸ್ ಇದೆ ಅದನ್ನ ಮಾಡಿದೀವಿ. 41 ಕರೆದು ಅವರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಇಲ್ಲ ಅದಕ್ಕೇನೆ ಅದನ್ನೇ ಹೇಳುದು. 41 ಅಂದ್ರೇನೆ ಕರೆದು ಅವ್ರ ಮೇಲೆ ವಿಚಾರಣೆ ಮಾಡಿ ತಮಗೆ ಅವಶ್ಯಕತೆ ಇದ್ರೆ ಪುನಃ ಕರಿತೀವಿ ಅಂತ ಹೇಳ್ಬಿಟ್ಟು ಬೈಲೇಬಲ್ ಸೆಕ್ಷನ್ಸ್ ಇರ್ತದಲ್ಲ ಅದೇ ರೀತಿ ಮಾಡಿರ್ತೀವಿ. ಬೈಲೇಬಲ್ ಸೆಕ್ಷನ್ಸ್ ಇದ್ದಾಗ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಮರ್ಟಿಕಲ್ ಆಗಿರ್ಬೋದು, ಎಲ್ಲ ಕಡೆ ಚಿಕ್ಕ ಮಕ್ಕಳು 15ರಿಂದ 18 ಮಕ್ಕಳೇ ಜಾಸ್ತಿ. ಹೌದೌದು, ಅಲ್ಲೇ ಹೋಗಿ ದಾನ್ಲೆ ಮಾಡಿರೋದು. ಅವರು ಮಕ್ಳು ಇರ್ತಾರೆ, ಅವ್ರಿಗೆ ಮೆಚುರಿಟಿ ಇರಲ್ಲ. ಅದನ್ನೇ ಹೇಳ್ತಾ ಇದ್ರು, ಅವ್ರ ಕಡೆನೂ ಹೇಳ್ತಾ ಇದ್ರು. ನಾವು ಎಲ್ಲರಿಗೂ ಕೂಡ ಫಸ್ಟೇ ಹೇಳಿದ್ವಿ, ಇದ್ರ ಬಗ್ಗೆ ಅರಿವು ಕೂಡ ಮಾಡಿಸಿದ್ವಿ, ಯಾವುದೇ ರೀತಿ ಕಾನೂನನ್ನ ತಗೊಳ್ಬಾರ್ದು ಅಂತೇಳಿ. ನೀವು ಕೂಡ ನೋಡಿದ್ದೀರಾ ಮೊನ್ನೆ ಅರಳಿಮರ ಸರ್ಕಲಿಂದ ಆಲ್ಮೋಸ್ಟ್ ಮುಂದೆ ನಮ್ಮದು ಪ್ರೊಸೆಷನ್ ಬಂದಿತ್ತು. ಹಾರ್ಡ್ಲಿ ಇನ್ನೊಂದು 5 ಮಿನಿಟ್ಸಲ್ಲಿ ಗೊತ್ತಾಯಿತು. ಯಾವುದೇ ಕಾರಣಕ್ಕೆ ಅಲ್ಲಿದ್ದಂತಹ ಮಕ್ಕಳು ಸಡನ್ನಾಗಿ ಪ್ರೊವೊಕೇಟ್ ಆಗಿದ್ದಾರೆ, ಆ ಥರ ಮಾಡಿದ್ದಾರೆ. ಅದು ನಮ್ಮ ಗಮನದಲ್ಲಿ ಬಂದಿದೆ. ಹಾಗಾಗಿ ಅದರ ರಿಲೇಟೆಡೇ ನಾವೀಗ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಆ ಥರ ಬಳಸ್ಕೊಂಡು ಮಾಡಿದ್ದಾರೆ ಅನ್ನೋದು ನಮಗೆ ಇದುವರೆಗೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಈಗ ನಿನ್ನೆಯಿಂದನೇ ಕೂಡ ಬಂದೋಬಸ್ತ್ ಎಲ್ಲ ರೀತಿಯಾದಂತಹ ಕಟ್ಟುನಿಟ್ಟಿನ ಬಂದೋಬಸ್ತನ್ನು ಮುಂದುವರಿಸಿದ್ದೇವೆ. ಇದೇ ರೀತಿ ನಮಗೆ ಪರಿಸ್ಥಿತಿ ಇನ್ನು ಸಂಪೂರ್ಣವಾಗಿ ಅದರ ಈಗ ಕಂಟ್ರೋಲಲ್ಲಿದೆ. ಬಟ್ ಒಂದು ನಾವು ಮುಂಜಾಗ್ರತಾ ಕ್ರಮವಾಗಿ ಏನು ಬಂದೋಬಸ್ತ್ ಮಾಡಿಕೊಳ್ಬೇಕು ಆ ಬಂದೋಬಸ್ತನ್ನು ಮಾಡಿದ್ದೇವೆ. ಹೌದು, ಮಲೆಬೆನ್ನೂರಲ್ಲಿ ಇವತ್ತು ಕೂಡ ಇವತ್ತಿದೆ. ನಾಳೆ ಚೆನ್ನಗಿರಿಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ಇದೆ. ಹೊನ್ನಾಳಿಲೂ ಕೂಡ ಹಿಂದೂ ಮಹಾಸಭಾ ಗಣಪತಿ ಇದೆ. ಎಲ್ಲ ಕಡೆ ಕೂಡ ಈಗಾಗಲೇ ನಮಗೆ ಸಫಿಷಿಯೆಂಟ್ ಫೋರ್ಸನ್ನು ಕೊಟ್ಟಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದೇವೆ. ಎಷ್ಟು ಫೋರ್ಸ್ ಬೇಕೋ ಅಷ್ಟು ಕಂಪ್ಲೀಟಾಗಿ ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ದೇವೆ. ಬಟ್ ಎಲ್ಲರಿಗೆ ಹೇಳೋದೇನಂತ ಹೇಳಿದರೆ ಯಾರೂ ಕೂಡ ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಎಸ್ಪೆಷಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಉದ್ರೇಕಕಾರಿಯಾದಂತಹ ಪೋಸ್ಟ್ ಹಾಕೋದಾಗಲಿ ಅಥವಾ ಶೇರ್ ಮಾಡೋದಾಗಲಿ ಅಥವಾ ಅನಗತ್ಯವಾದ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸುವುದಾಗಲಿ ಮಾಡಬಾರ್ದು. ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಏನೇ ಇದ್ದರೆ ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ, ನಾವು ಇದ್ದೇವೆ. ಕಾನೂನನ್ನು ನೀವು ಕೈಗೆತ್ಕೊಂಡ್ರೆ ನಾವು ನಿಮಗೆ ಯಾವ ರೀತಿ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಖಂಡಿತ ನಾವು ಕ್ರಮ ಕೈಗೊಳ್ತೇವೆ. ಈಗಾಗಲೇ ನಮ್ಮಲ್ಲಿ ಸುಮಾರು 2,000 ಅಂತ ಎಲ್ಲ ಸೇರಿ ಒಂದು ಸುಮಾರು 2,000 ಸಿಬ್ಬಂದಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ. ಈಗಾಗಲೇ ನೀವೇ ನೋಡ್ತಾ ಇದ್ದೀರಾ, ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಕಡೆ ಸೆನ್ಸಿಟಿವ್ ಪಾಯಿಂಟ್ಸು ಎಲ್ಲೆಲ್ಲಿ ಇದೆ ಎಲ್ಲ ಕಡೆ ಪಿಕೆಟಿಂಗ್ ಪಾಯಿಂಟ್ಸ್ ಮಾಡ್ಕೊಂಡಿದ್ದೇವೆ. ಸೆಕ್ಟರ್ ವೈಸ್ ಆಫೀಸರ್ಸ್ ಕೊಟ್ಟಿದ್ದೇವೆ. 24x7 ರೌಂಡ್ಸಲ್ಲಿ ಇದ್ದಾರೆ.
ಎಲ್ಲ ಕಡೆ KSRP ಎಲ್ಲೆಲ್ಲಿ ಬೇಕು DR ಬೇಕು ಅದನ್ನು ಕೂಡ ಡಿಪ್ಲಾಯ್ ಮಾಡ್ಕೊಂಡಿದ್ದೇವೆ. ಸ್ಕೈ ಸೆಂಟ್ರೀಸು ಕೂಡ ಇದೆ, ಕಂಟಿನ್ಯೂಯಸ್ ರೌಂಡ್ಸಲ್ಲಿ ಇದೆ. ಯಾವುದೇ ರೀತಿ ಅಹಿತಕರ ಘಟನೆಗಳನ್ನು ನಡೀದೇ ಇದ್ದ ಹಾಗೆ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಂಡಿದ್ದೇವೆ. ಇದೇ ರೀತಿಯಾದ ಬಂದೋಬಸ್ತು ಇನ್ನೂ ಸ್ವಲ್ಪ ದಿನಗಳ ಬಗ್ಗೆ ಮುಂಜಾಗ್ರತೆಯಿಂದ ಮುಂದುವರಿತದೆ. ಕೊಲ್ಬೇಕಾಗಿತ್ತು, ಗಣೇಶ ಮೂರ್ತಿಗೆ ಅವಮಾನ ಮಾಡಬೇಕಾಗಿತ್ತು ಅಂತಾನೆ ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಬರ್ದಿಲ್ಲ. ಅಲ್ಲಿ ಏನಾಯ್ತು ಅನ್ನೋದನ್ನ ಬಡ್ಕೊಂಡಿದ್ದಾರೆ, ಅಲ್ಲಿ ಏನು ಕೇಳಿ ಬಂತು ಮಾಡಿದ್ದಾರೆ, ಅವ್ರು ಯಾಕೆ ಉದ್ರೇಕಗೊಂಡಿದ್ದಾರೆ ಅಂತ ಈ ಹಿನ್ನೆಲೆಯಲ್ಲಿ ಹಿಂದೆ ಏನೇನಾಗಿತ್ತು 3-4 ಡೇಸ್ ಅಥವಾ 5 ಡೇಸ್ ಇಂದ ಅದನ್ನೆಲ್ಲ ಅಲ್ಲಿ ತಗೊಂಡು ಬಂದಿದ್ದಾರೆ. ಪ್ರಚೋದನೆ ಆಗಿದೆ, ಅದನ್ನ ಏನಾಗಿದೆ ಅದನ್ನೆಲ್ಲ ತಗೊಂಡು ಬಂದಿದ್ದಾರೆ. ಅವನಿಗೆ ಏನು ಅನ್ಸಿದೆ ಅದನ್ನೆಲ್ಲ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೇವೆ. ರಾಜ್ಯಾದ್ಯಂತ ಆಗ್ತಾನೆ ಇತ್ತು ಮೇಡಮ್. ಆ ಕಡೆ ಇದಕ್ಕೆ ಬೇರೆ ಮಟ್ಟದಿಂದ ತೆಗಿಯೋಕೆ ಅಂತ ಏನು ನಿಮ್ಮ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಇಂದನೇ ಆಗ್ತದೆ? ಇದು ಕಾನೂನಿನ ಕ್ರಮ ಅಲ್ಲದೆ ನಾವು ಪೀಸ್ ಕಮಿಟಿ ಮೀಟಿಂಗ್ ಮಾಡೋದಾಗ್ಲಿ ಅಥವಾ ನಾವು ಯೂತ್ ಕಮಿಟಿ ಮೀಟಿಂಗ್ ಯೂತ್ ಕಮಿಟೀಸ್ನು ಕೂಡ ಮಾಡ್ಕೊಂಡಿದ್ದೇವೆ. ಆ ಲೀಡರ್ಸ್ನು ಕೂಡ ಕರೆದಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಇದಲ್ಲದೆ ನೀವು ಕೂಡ ನೋಡಿದ್ದೀವಿ, ನಾವು ಸಾರ್ವಜನಿಕ ಸಭೆಗಳನ್ನು ಮಾಡೋದಾಗ್ಲಿ, ನಮ್ಮ ಬೀಟ್ ಕಮಿಟಿಗಳನ್ನ ಮಾಡೋದಾಗ್ಲಿ, ಸಿಟಿಸನ್ ಕಮಿಟಿ ಮೀಟಿಂಗ್ಸ್ಗಳನ್ನು ಮಾಡೋದಾಗ್ಲಿ, ಪ್ರತಿಯೊಂದು ಕೂಡ ನನ್ನ ಮಟ್ಟದಲ್ಲೂ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಆಲ್ಸೋ ಎಲ್ಲ ಕಡೆ ಹೋದಾಗ ಮಾಡ್ತಾನೆ ಇದ್ದೇವೆ. ಸೊ ಇದ್ರ ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲರೂ ಸಹಕಾರದಿಂದ ಸಹಬಾಳ್ವೆ ನಡೆಸಬೇಕಾಗ್ತದೆ. ನಾವು ಎಲ್ಲ ಧರ್ಮಗಳನ್ನು ಗೌರವದಿಂದ ಕಾಣಬೇಕಾಗ್ತದೆ. ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಮನವರಿಕೆಯನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಇದಲ್ಲದೆ ಈಗ ಬಂದಿದ್ದ ಲೀಡರ್ಸ್ 2 ಕೋಮಿನ ಲೀಡರ್ಸ್ದು ಕೂಡ ಅದೇ ಉದ್ದೇಶ ಆಗಿರ್ತದೆ. ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಮಗೆ ಎಲ್ಲರಿಗೂ ಕೂಡ ಶಾಂತಿ ಸಹಕಾರದಿಂದ ಅಥವಾ ಸಹಬಾಳ್ವೆಯಿಂದ ಹೋಗಬೇಕು ಅಂತ. ಬಟ್ ಈಗ ಯೂತ್ಸು ಸಡನ್ ಆಗಿ ಯಂಗ್ ಬ್ಲಡ್ ಈ ಥರ ರಿಯಾಕ್ಟ್ ಮಾಡಿ ಈ ಥರ ಒಂದು ಘಟನೆ ನಡೆದಿದೆ. ಅವ್ರಿಗೂ ಈಗ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಈಗ ಬಂದಾಗ ಕೂಡ ಅದನ್ನೇ ಹೇಳಿದ್ರು, ನಾವು ಇನ್ನೋಸೆಂಟ್ನ ಕೂಡ ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಇವಾಗ ತಾನೇ ಹೇಳಿದೆ, ಟೋಟಲ್ಲು 48 ಮೆಂಬರ್ಸ್ ಅರೆಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೇವೆ. ಇದ್ರೆ ಖಂಡಿತ ಇದರಲ್ಲಿ ಯಾರು ಪಾತ್ರ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇರಬಹುದು, ನಾವು ಹುಡುಕ್ತಾ ಇದ್ದೇವೆ. ಯಾರ್ಯಾರು ನಮಗೆ ಇದೇ ಮಾಹಿತಿ ಇದೆ ಅದ್ರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಅವ್ರು ಯಾರು ತಪ್ಪು ಮಾಡಿಲ್ಲ ಅಂದ್ರೆ ಖಂಡಿತ ಅವರು ಊರು ಬಿಡುವಂತಹ ಅವಶ್ಯಕತೆ ಏನೂ ಇಲ್ಲ. ಪಾಂಡವ್ ಮಟ್ಟಿದು ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಪಾಂಡವ್ ಮಟ್ಟಿಯಲ್ಲಿ ನಿನ್ನೆ ಗೌರಮ್ಮ ಅಂತ ಹೇಳಿ ಒಬ್ರು ಮಹಿಳೆಯ ಶವ ಅಲ್ಲಿ ಇದ್ದಂತಹ ಹೊಲದಲ್ಲಿ ಸಾರ್ವಜನಿಕರು ತಿಳಿಸಿರ್ತಾರೆ. ತದನಂತರ ನಮ್ಮವರು ಪರಿಶೀಲನೆ ಮಾಡಲಾಗಿ ಅದು ನಿಜ ಆಗಿರ್ತದೆ. ಅದನ್ನ ನೆಕ್ಸ್ಟ್ ಈಗಾಗಲೇ ನಾವು ಮರ್ಡರ್ ಕೇಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ನಮಗೆ ಇದುವರೆಗೆ ತಿಳಿದು ಬಂದ ಮಾಹಿತಿ ಅಂತೆ ಅವರ ಗಂಡನೇ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಇನ್ನೂ ಅರೆಸ್ಟ್ ಮಾಡಬೇಕಾಗಿದೆ. ಅರೆಸ್ಟ್ ಮಾಡಿದ ನಂತರ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗ್ತದೆ. ಬಿಕಾಸ್ ಅವರ ಬಾಡಿಯಲ್ಲಿ ಯಾವುದೇ ರೀತಿ ಇಂಜುರೀಸ್ ಕೂಡ ಇಲ್ಲ. ಬಟ್ ಆದರೂ ಕೂಡ ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ. ಅವ್ರ ಮನೆಯವರು ಎಲ್ಲರೂ ಕೂಡ ಇವರೇ ಇದಕ್ಕೆ ಕಾರಣ ಅಂತ ಹೇಳಿರೋದ್ರಿಂದ ಅದನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ತನಿಖೆ ಮುಂದುವರಿತದೆ. ಅದಾದಮೇಲೆ ನಿರ್ದಿಷ್ಟ ಕಾರಣಗಳು ಬಂದ ನಂತರ ಅದರಂತೆಯೇ ನಾವು ಅಂತಿಮ ವರದಿಯನ್ನು ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.